ಇನ್ನು ಬಿಜೆಪಿ ನಾಯಕರ ಪ್ರತಿಭಟನೆಗೆ ಕಾಂಗ್ರೆಸ್ ನಾಯಕರು ಕೂಡ ತಿರುಗೇಟನ್ನ ಕೊಟ್ಟಿದ್ದಾರೆ. ಯಾರು ಏನು ಮಾತನಾಡಿದ್ದಾರೆ ನೋಡೋಣ. ರಾಜೀನಾಮೆ ನಾಗೇಂದ್ರ ಕೇಳಲಿಕ್ಕೆ ನಂದು ಏನು ಅವ್ರು ಕೇಳಬಹುದು. ಆದರೆ ನಮ್ಮ ಜಸ್ಟಿಫಿಕೇಶನ್ ಏನಿದೆ, ಬಂದ ಅಲಿಗೇಷನ್ ಕೇಮ್ ನಾಗೇಂದ್ರ ಅವರು ರಾಜೀನಾಮೆ ಕೊಟ್ಟಿರ್ತಕ್ಕಂಥ ನಿಜ. 2.5 ವರ್ಷ ಆಯಿತು, 2 ವರ್ಷ ಮೇಲೆ ರಾಜೀನಾಮೆ ಕೊಟ್ಟಾಗಿದ್ದಾರೆ ಅವರು. ಸಂಪೂರ್ಣ ಮಾಹಿತಿ ಇವತ್ತು ನಿಮಗೂ ಮಾಹಿತಿ ಇದೆ. ಎಲ್ಲ ದುಡ್ಡು ವಾಪಸ್ ಬಂದಿದೆ. ದುಡ್ಡು ಹೆಂಗೆ ಹೋಯಿತು, ಹೆಂಗೆ ಟ್ರೇಲ್ ಆಗುತ್ತೆ ದುಡ್ಡು. ಇವತ್ತು ಯಾವುದೇ ಒಂದು ನ್ಯಾಷನಲೈಸ್ ಬ್ಯಾಂಕ್ಲಿಂದ ನಾವು RTGS ಮಾಡಿದ್ರೆ 1 ಕೋಟಿ ಅಥವಾ 2 ಕೋಟಿ RTGS ಮಾಡಿದ್ರೆ ಅದು ಓವರ್ನೈಟ್ ಟ್ರಾನ್ಸ್ಫರ್ ಆಗೋದಿಲ್ಲ. ಸೊ ಬಲ್ಕ್ ಆಫ್ ಅಮೌಂಟ್ ಹ್ಯಾಸ್ ಗಾನ್ ಫ್ರಮ್, ಯೂಶಲಿ ಏನಾಗುತ್ತೆ ಬ್ಯಾಂಕ್ನಲ್ಲಿ ಪ್ರೊಸೀಜರ್ ಇರುತ್ತೆ, ಬಿಕಾಸ್ ಇದು ಗೌರ್ಮೆಂಟ್ ರಿಸೀಟ್ಸ್ ಇರ್ತಕ್ಕಂಥದ್ದು, ಗೌರ್ಮೆಂಟ್ ಅಕೌಂಟ್ ಇರ್ತಕ್ಕಂಥದ್ದು. ಯಾರೇ ಮಿನಿಸ್ಟರ್ ಆಗಿರಲಿ ಸೈನಿಂಗ್ ಪವರ್ ಇರೋದಿಲ್ಲ ಚೆಕ್ಕಿಗೆ. ಅವ್ರು ಹೇಳ್ತಕ್ಕಂಥ ವಾದ ಬೇರೆ ಏನಿದೆ, ಫೋನ್ ಮಾಡಿ ಹೇಳಿದ್ದಾರೆ. ಫೋನ್ ಮಾಡಿ ಹೇಳಿದ ತಕ್ಷಣ ಯಾರು ಆ ರೀತಿ ಟ್ರಾನ್ಸ್ಫರ್ ಮಾಡಲತಕ್ಕಂಥ ನನ್ನ ಅಭಿಪ್ರಾಯ. ನಾಟ್ ಮೇಕಿಂಗ್ ಜಸ್ಟಿಫಿಕೇಶನ್, ಬಟ್ ಯು ಶುಡ್ ರಿಯಲಿ ಅಂಡರ್ಸ್ಟ್ಯಾಂಡ್ ದಟ್ ನಾಗೇಂದ್ರ ಅವರು ಆ ಅಲಿಗೇಷನ್ ಬಂದಾಗ ರಾಜೀನಾಮೆ ಕೊಟ್ಟರು. ಇವತ್ತು ಸಂಪೂರ್ಣ ಮಾಹಿತಿ ಸರ್ಕಾರ ಖಂಡಿತವಾಗೂ ನಾವು ಆನ್ ಫ್ಲೋರ್ ಆಫ್ ದ ಹೌಸ್ ವಿ ಆರ್ ಗೋಯಿಂಗ್ ಟು ರಿಪ್ಲೈ ಟು ಇಟ್. ಅವ್ರ ಹತ್ರ ಮಹಿಳೆಯರ ಸಬಲೀಕರಣದ ಬಗ್ಗೆ ಕಲಿಬೇಕೇನ್ರಿ ನಾವು? ಅತ್ಯಾಚಾರಿಗಳ ಪಾರ್ಟಿ ಯಾವುದು? ಅವ್ರ ಹತ್ರ ಕಲಿಯೋದೇನೂ ಇಲ್ಲ ನಮಗೆ. ಅವ್ರ ಹತ್ರ ಮಹಿಳೆಯರ